ಪರ್ಮಿಷನ್ ಕಡ್ಡಾಯವಾಗಿ ತಗೋಬೇಕಂತ ಹೇಳಿದೀನಿ ನಾನು. ಆಲ್ರೆಡಿ ಈಗ ಎಲ್ಲರೂ ತಗೊಳಕ್ ಬಂದಿದ್ದೀರಿ. ಅದು ಎಸ್ಕಾಮ್ದತ್ತು, ಪಟ್ಟಣ ಪಂಚಾಯತ್ದತ್ತು, ನಮ್ಮ ಪೊಲೀಸ್ ಸ್ಟೇಷನ್ದು ಕಂಪಲ್ಸರಿ ಇವೆಲ್ಲ ತಗೋಬೇಕು ಕಡ್ಡಾಯ ಕುಂದಿಸುವಾಗ ಅಂದಿದ್ರಿ. ಅದ್ರ ಪ್ರಕಾರ ನೀವು ನಡ್ಕೊಂಡು ಹೋಗ್ತೀರಿ. ಅದು ನಮ್ಗೆ ತುಂಬಾ ಖುಷಿಯಾಗಿದೆ. ಈಗ ನಿನ್ನೆ ಇವತ್ತು 2 ದಿನ ಹೆಚ್ಚಿನ ಮಟ್ಟಿಗೆ ಬಂದಾರ. ಎಲ್ಲರೂ ಪರ್ಮಿಷನ್ ತಗೋರಿ. ಇನ್ ಕೇಸ್ ಯಾವುದೇ ನಮಗೆ ಎಷ್ಟು ಗಣ ಕುಂತವು, ಎಷ್ಟು ಪರ್ಮಿಷನ್ ತಗೊಂಡಾರ, ಯಾರು ತಗೊಂಡಿಲ್ಲ. ನೆಕ್ಸ್ಟ್ ನಾವು ಅದನ್ನ ತೆಗೆದು ಲಿಸ್ಟ್ ತೆಗಿತೇವೆ ನಾವು. ಈ ಗಣಪತಿ ಮಂಡಳಿಯವ್ರು ಯಾಕೆ ತೆಗ್ದಿಲ್ಲ, ಈಗ ಇವ್ರು ಯಾಕೆ ಬಂದು ತಗೊಂಡಿಲ್ಲ ಅಂತ ಕೇಳಿದಾಗ ನಾವು ಅವಾಗ ಏನೋ ಇನ್ಸಿಡೆಂಟ್ ನಡೆದ್ರೆ ನಿಮ್ಮಾಗ ಇಮಿಡಿಯೇಟ್ ಆಗಿ ಆಕ್ಷನ್ ಆಗ್ತೈತೆ. ಅಂಥದ್ಕೆ ಯಾವ್ದಕ್ಕೂ ಅವಕಾಶ ಮಾಡಿಕೊಡ್ಬೇಡ್ರಿ. ಇಲ್ಲಿ ಏನಿಲ್ಲ, ಎಲ್ಲ ಒಂದ ಕಡೆ ಮಾಡಿಬಿಟ್ಟಿದೀವಿ. ನೀವು ಎಲ್ಲಿ ಅಡ್ಡಾಡೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ತಹಶೀಲ್ದಾರ್ ಆಫೀಸ್ಗೆ ಹೋಗ್ಬೇಕು, ಅಥವಾ ನಮ್ಮ ಸಾಹೇಬ್ರ ಆಫೀಸ್ಗೆ ಹೋಗ್ಬೇಕು, ಅಥವಾ ಇಲ್ಲಿ ಎಸ್ಕಾಮ್ಗೆ ಹೋಗ್ಬೇಕು ಅನ್ನೋ ಟೆನ್ಷನೇ ಬೇಡ. ಎಲ್ಲ ಇಲ್ಲೇ ಇದೆ. ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಇಲ್ಲಿ ಮಾಡ್ಯಾರ. ಬರ್ರಿ, ನಿಮ್ದು ಏನೇನು ಡಾಕ್ಯುಮೆಂಟ್ ಕೇಳ್ತೇವೆ ಅದ್ರ ಪ್ರಕಾರ ತಗೊಂಡ್ಬಂದು ನೀವು ಪರ್ಮಿಷನ್ ತಗೊಳೋದು ಕಡ್ಡಾಯ. ಇಲ್ಲಿ ಬಿಡು, ನಾವು ಒಂದೇ ದಿನ ಕುಂದಿರ್ತೀನಿ, ಒಂದ್ ದಿನಕ್ಕೆ ಯಾಕೆ ತಗೊಳ್ರಿ ಮೇಡಮ್ ಅನ್ನೋದಾತು, ಅಥವಾ 5 ದಿನ ಕುಂದಿರ್ತೀನಿ, ನಮ್ಗೇನು ಅದ್ರ ಅವಶ್ಯಕತೆ ಇಲ್ಲ ಅನ್ನೋದಾತು. ಅದು ಮಾಡಬಾರ್ದು. ನಿಷ್ಕಾಳಜಿ ಯಾವುದೇ ತೋರ್ತಕ್ಕದ್ದಲ್ಲ. ನಾಳೆ ನಾವು ನಮ್ಮ ಕಡೆ ಅದಾವು ಎಷ್ಟು ಗಣಪ ಕುಂದಿರ್ತಾವ ಅನ್ನೋ ಲಿಸ್ಟ್ ಇದೆ. ಆ ಲಿಸ್ಟ್ ಒಳಗೆ ಯಾರು ತಗೊಂಡಾರ ಯಾರು ತಗೊಂಡಿಲ್ಲ ಅಂತ ನಾವು ಚೆಕ್ ಮಾಡ್ತೇವೆ. ಕ್ರಾಸ್ ಮಾಡಿದಾಗ ಏನ್ರ ಇನ್ ಕೇಸ್ ನೀವು ತಗೊಂಡಿಲ್ಲ ಅನ್ನೋ ಗಮನಕ್ಕೆ ಬಂದ್ರೆ ಆಕ್ಷನ್ ಆಕೈತಿ. ಮತ್ತೆ ಯಾವುದೋ ಒಂದು ಇನ್ಸಿಡೆಂಟ್ ನಡೆದ್ರು ನಿಮ್ಗೆ ಸಮಸ್ಯೆ ಆಕೈತಿ. ಮುಂದೆ ಯಾವುದೇ ರೀತಿಗೆ ಅವಕಾಶ ಮಾಡಿಕೊಡ್ಬೇಡಿ. ಒಂದು. ಎರಡನೇದೇನಪ್ಪ ಅಂದ್ರೆ, ಪರ್ಮಿಷನ್ ತಗೊಂಡ ನಂತರ ನಾವು ಹೇಳಿರ್ತೇವೆ ಅಲ್ಲಿ, ನೀವು ಯಾವುದೇ ಕಾರಣಕ್ಕೂ ಮಾರ್ಗ ಬದಲಾವಣೆ ಮಾಡ್ಕೂಡ್ದು ಅಂತೇಳಿ ಇನ್ಸ್ಟ್ರಕ್ಷನ್ದಾಗ ಬರ್ದಿರ್ತೇವೆ. ನೀವೇನ್ ಮಾಡ್ತೀರಿ, ಸತೆ ನಾವು ಇಲ್ಲಿ ತಳಗಡೆ ಈ ಸತೆ ನಾವು ಮ್ಯಾಗ ಬರೋವ್ರಿ ಇಲ್ಲ. ನೀವು ರೆಗ್ಯುಲರ್ ಏನು ಇದು ಇರ್ತೈತಲ್ಲ, ಮಾರ್ಗ ಮಾಡ್ಕೊಂಡಿರ್ತಾರಲ್ಲ, ವರ್ಷ ಯಾರು ರೂಟಿಂದ ಬರ್ತಿರಲ್ಲ ಅದೇ ರೂಟಿಂದ ಬರ್ಬೇಕು. ಮಾರ್ಗ ಬದಲಾವಣೆ ಯಾವುದೇ ಕಾರಣಕ್ಕೂ ಮಾಡ್ಕೊಡ್ದು. ಏನು ರೂಟ್ ಹಾಕೊಂಡಿರ್ತೀರಿ ಆ ರೂಟಿಗೆ ಬರಬೇಕು. ಇನ್ ಕೇಸ್ ನಿಮ್ಗೆ ಏನೋ ಈ ಅಡಚಣೆ ಇತ್ತು, ರೋಡ್ ಸಮಸ್ಯೆ ಇತ್ತು, ಅಥವಾ ಲೈಟಿನ ಸಮಸ್ಯೆ ಇತ್ತು, ಏನೋ ಸಮಸ್ಯೆ ಇದ್ರು ನಮ್ಮ ಗಮನಕ್ಕೆ ತೊಂಬರಿ, ಇಲ್ಲ ಪಟ್ಟಣ ಪಂಚಾಯತ್ ಅವ್ರ ಗಮನಕ್ಕೆ ತೊಂಬರಿ, ಇಲ್ಲ KB ಅವ್ರ ಗಮನಕ್ಕೆ ತೊಂಬರಿ. ಅದು ಏನಿದ್ರು ಮುಂದೆ ನಿಂದಿರಿಸಿ ಅವು ಯಾವ ಸಮಸ್ಯೆ ಇಲ್ಲಾರ್ದಂಗ ಸಾಲ್ವ್ ಮಾಡೋ ಅಂತ ಕೆಲಸ ಮಾಡೋಣ. ಯಾವುದೇ ನಿಮ್ಮ ಸಮಸ್ಯೆ ಇದ್ರು ನಮ್ಮ ಗಮನಕ್ಕೆ ಇಟ್ಟ ಮಾಡ್ರಿ. ಮತ್ತು ರೂಟ್ ಸರಿ ಇಲ್ಲಾರ ನಾ ಈ ಕಡೆ ಬಂದೆ ಮೇಡಮ್ ಈ ಸತೆ ಅದು ಇದು ಅವಾಗ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಬೇಡಿ. ಈಗ ಏನಿದ್ರು ಮೊದಲಿತ್ತ ಯಾವ ಮಾರ್ಗ ಅನುಸರಿಸ್ಕೊಂಡು ಬರ್ತಿದ್ರಿ ಅದೇ ಮಾರ್ಗದಾಗ ಬರಬೇಕು. ಮತ್ತು ಅದು ಅಲ್ಲದೆ ನೆಕ್ಸ್ಟ್ ನಮ್ಮ ಗಣಪ ದರ ಸರಿ ಏನು ಮಾಡ್ತಿದ್ರಿ ನೀವು, 10-11 ಕೆಬ್ಸೋದು, ಮಧ್ಯರಾತ್ರಿ 2-3 ಮುಗಿಸುವಂಥ ವ್ಯವಸ್ಥೆ ಇತ್ತು. ಆಲ್ರೆಡಿ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಇದೊಂದು ಇನ್ನೊಮ್ಮೆ ನಿಮ್ಗೆ ರಿವಿಷನ್ ಆಗಲಿ. ಪದೇ ಯಾಕೆ ಹೇಳತ್ತೀವಿ ಅಂದ್ರೆ, ಈ ವರ್ಷ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಿ. ಬಟ್ ಏನು ಕಾನೂನು ಅದಾವಲ್ಲ ಅದ್ರ ಸಲಹೆಗಳನ್ನು ಅದ್ರ ಕಾನೂನು ಅಡಿಯಲ್ಲೇ ಮಾಡಬೇಕು. ನಾವು ಮಾಡ್ರಿ ವಿಜೃಂಭಣೆ ಮಾಡ್ರಿ ಅಂದ್ರೆ ಎಲ್ಲ ಕಾನೂನು ಚೌಕಟ್ಟು ಬಿಟ್ಟು ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮಗೆ ಒಳ್ಳೆ ಕಾನೂನನ್ನು ಒತ್ತಿ ಹೇಳ್ತಿದ್ದೀವಿ. ಅದ್ರ ರೂಲ್ಸನ್ನು ಫಾಲೋ ಅಪ್ ಮಾಡ್ರಿ. ಸರಿ ಏನು ನೀವು 10 ಗಂಟೆಗೆ ಕೆಪ್ಸೋದು, ಮಧ್ಯರಾತ್ರಿ 2-3 ಮುಗಿಸೋದು ಮಾಡ್ತಿದ್ರಿ. ಈ ಸತಿ ಹಂಗಿಲ್ಲ. ಏನು ಆದಷ್ಟು ಬೇಗ ಮುಗಿಸುವಂಥ ವ್ಯವಸ್ಥೆ ಆಗಿರ್ತೈತಿ. ನೀವು ಬೇಗ ಎಬ್ಸ್ರಿ. 2 ಗಂಟೆಗೆ ಎಬ್ಸ್ರಿ, 1 ಗಂಟೆಗೆ ಎಬ್ಸ್ರಿ, ಸಾಯಂಕಾಲ 4ಕ್ಕೆ ಎಬ್ಸ್ರಿ. ಒಟ್ಟು ಟೋಟಲಿ ನಮ್ದು 10 ಗಂಟೆ ಅನ್ನೋಕೆ ನಮ್ಗೆ ಕ್ಲೋಸ್ ಆಗ್ಬೇಕನ್ನೋ ನಮ್ಗೆ ಆರ್ಡರ್ ಇದೆ. 10 ಗಂಟೆ ಅಲ್ಲ 10 ಆದ್ರೂ ಮುಗಿಸೋಂಗೆ ಟ್ರೈ ಮಾಡಿ. ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಟೈಮ್ ತೊಗೋಬೇಡ್ರಿ. ನೀವು ಹೆಂಗೆ ಹೆಚ್ಚಿಗೆ ಟೈಮ್ ತೊಗೊತೀರಿ ಹಂಗೆ ನಿಮಗೆ ಈಗ ಅಲ್ಲೆಲ್ಲ ಮನ್ಯಾಗ ನೀವೆಲ್ಲ ಎಂಜಾಯ್ ಮಾಡ್ತಿರ್ತೀರಿ. ಊರನ್ನೋರೆಲ್ಲ ಮಕ್ಕಳ ಮರಿ ಹಾಸ್ಪಿಟಲ್ ಇವ 108 ಸಮಸ್ಯೆಗಳು ಇರ್ತಾವೆ. ಅದಕ್ಕಾಗಿ ಲಾಸ್ಟ್ ಟೈಮ್ ಆದಂಗೆಲ್ಲ ನಿಮ್ಮ ಪೇಷಂಟ್ಸು ಇರುತ್ತೆ. ಅವಾಗ ಯಾರೋ 1-2 ನಡುವೆ ಏನೋ ಗಲಾಟೆ ಅಲ್ಲಿ ಹೋಗುತ್ತವೆ ಎಂಜಾಯ್ ಮಾಡ್ತಿರ್ತೀರಿ. ಅಲ್ಲಿ ಹೋಗಿ ಒಂದಿಟ್ಟು ಹೆಚ್ಚು ಕಡಿಮೆ ಆದ್ರೆ ನೀವು ಗಲಾಟೆ ಮಾಡುವಂಥ ಚಾನ್ಸಸ್ ಇರ್ತಾವೆ. ಅಂಥವು ಯಾವಕ್ಕೂ ಅವಕಾಶ ಮಾಡಿಕೊಡ್ಬೇಡಿ. ಇನ್ ಟೈಮ್ ಬೇಗ ಎಬ್ಸ್ರಿ, ಬೇಗ ಕಳ್ಸುವಂಗ ವ್ಯವಸ್ಥೆ ಮಾಡ್ತಾರೆ. ಅವು ಏನು ಕೇಳ್ತಾವೆ, ನಮಗೆ ಚಾಕ್ಲೇಟ್ ಬೇಕಂತ ಕೇಳ್ತಾವೆ. ಅವು ನೀವು ಹೇಳ್ಬೇಕು, ಚಾಕ್ಲೇಟ್ ತಿಂದ್ರೆ ಹಲ್ಲು ಭಾಗ ಆಗ್ತೈತಪ್ಪ, ಹುಳ ತಿಂತಾವು ಬೇಡ ಅಂತ ನೀವು ಹೇಳ್ಬೇಕು. ಈಗ ಎಷ್ಟು ದಿವಸ ತಿಂದು ನೋಡಿ ನಾವು ಚಾಕ್ಲೇಟ್, ಹಲ್ಲು ಹುಳ ತಿಂದವು. ನಮ್ಮ DJ ಹಚ್ಚಿ ಎಷ್ಟು ಬೇಕಷ್ಟು ತಾಪತ್ರೆ ಅನುಭವಿಸಿವಿ. ಈಗರೆ ಬೇಡ ಅನ್ನೋನಲ್ಲ. DJ ಹಚ್ತಾರ, ಅದ್ರ ಸೈಡ್ ನಿಂತ್ರ ಈಗ ಹಾರ್ಟ್ ಬೀಟ್ ಧಡ್ ಅಂತಿರ್ತೈತೆ. ಹಂಗೆ ವೀಕ್ ಹಾರ್ಟ್ ಇತ್ತಂದ್ರೆ ಅಲ್ಲೇ ಗೋವಿಂದಾನ. ಸಣ್ಣ ಹುಡುಗರು ಡೆಲಿವರಿ ಆದದ್ದು ಸಣ್ಣ ಹುಡುಗರು ಮನ್ಯಾಗ ಇದ್ದು ಅಂದ್ರೆ ಆ DJ ಸೌಂಡಿಗೆ ಅವು ಅಳಾಕ್ ಚಾಲು ಮಾಡಿದ್ವು ಅಂದ್ರೆ ಒಂದು ಅರ್ಧ ತಾಸು ಕಂಟಿನ್ಯೂ ಅಳ್ತಿರ್ತಾವು. ನಿಮ್ಮದು DJ ಪೂರ್ತಿ 1 ಕಿಲೋಮೀಟ್ರ್ ದೂರ ಹೋಗೋ ತನಕನೂ ಅದ್ರ ಮನ್ಯಾಗ ಅಳುದು ನಿಂತಿರೋದಿಲ್ಲ. ಇದನ್ನು ಯಾರಿಗೆ ಹೇಳ್ಬೇಕು? ಗಣಪತಿ ಎಲ್ಲೂ ಬಂದು DJ ಹಚ್ಚ್ರಿ ಅಂತ ಹೇಳಿಲ್ಲ, ಈ ರೀತಿ ಮಾಡ್ರಿ ಅಂತೂ ಹೇಳಿಲ್ಲ. ಆದರೂ ಕೂಡ ನಾವು ಮಾಡ್ಕೊಂಡು ಬಂದಿವಿ. ಆದ್ರೆ ಅಟ್ಲೀಸ್ಟ್ ಈ ದಿನಮಾನಗಳಿಂದಲೇ ಯಾಕಾಗಲ್ತಕ್ಕ ನಾವು DJಗೆ ಶರಣ ಹೇಳಿ ಹಿರಿಯರೆಲ್ಲ ಅಭಿಪ್ರಾಯ ವ್ಯಕ್ತ ಮಾಡಿದಂಗೆ ನಮ್ಮ ದೇಶೀಯ ವಾದ್ಯಗಳಿಗೆ ಮಣೆ ಹಾಕುವ
ದಿನಮಾನ ಬಂದಾವ. ಅದಕ್ಕೆ ದಯವಿಟ್ಟು ಎಲ್ಲರೂ ಆ ನಿಟ್ಟಿನೊಳಗೆ ನೀವು ಮುಂದುವರಿಬೇಕು ಅನ್ನೋದು ಇಲಾಖೆಯ ಪರವಾಗಿ ನಮ್ಮದು ಮನವಿ. ಇನ್ನು ಎರಡನೇದು, ನಮ್ಮ ಒಬ್ರು ಪತ್ರಕರ್ತ ಮಿತ್ರರು ಮಾತಾಡುವಾಗ ಇಷ್ಟು ಸೌಂಡ್ ಇದ್ದ ಡಿ ಜೆ ನಡೆಸಿದ್ರೆ ನಡೀತೈತಿ ಅಂತೂ ಐತಿ, ಆದರೂ ಸಹಿತ ನಾವು ಡಿ ಜೆ ಹಚ್ಚೋದು ಬೇಡ ಅಂತ ಹೇಳಿದ್ವಿ. ಡಿ ಜೆ ಹಚ್ಚೋದು ಬೇಡ ಅಂತ ಹೇಳಿದ ಅವರ ಹೇಳಿಕೆಯನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀನಿ. ಆದರೆ ಇಷ್ಟು ಸೌಂಡ್ ಇಟ್ಟು ಡಿ ಜೆ ಹಚ್ಚಬೇಕು ಅಂತ ಇಲ್ಲ. ಯಾಕಂದರೆ ಡಿ ಜೆ ಸೌಂಡು ಸ್ಟಾರ್ಟಿಂಗ್ ಪಾಯಿಂಟನ್ನು ಲಿಮಿಟ್ ಮೀರಿ ಹೋಗಿರ್ತದೆ. ಅದು 90 ಡೆಸಿಬಲ್ ಅಂತ ಏನೊಂದು ಐತಿ, ಆ ಲಿಮಿಟು ಸ್ಟಾರ್ಟಿಂಗ್ ಪಾಯಿಂಟಿಂದನ ನಾನಾ ಒಂಚೂರು ಜೋರಾಗಿ ಮಾತಾಡಿದ್ರೆ 90 ಡೆಸಿಬಲ್ ಬರ್ತದೆ. 90 ಡೆಸಿಬಲ್. ಆಮೇಲೆ ಅದನ್ನು ಅಳತೆ ಮಾಡುವುದಕ್ಕೆ ನಿಖರವಾದ ಸಾಧನಗಳು ಎಲ್ಲ ಕಡೆ ಅವೈಲೇಬಲೂ ಇಲ್ಲ. ಅದಕ್ಕೆ ಆ ಗೋಜಿಗೆ ಹೋಗಲಾರ್ದ ನಾವು ಡಿ ಜೆ ಬೇಡ ಅಂತ ಏನೊಂದು ಒಳ್ಳೆಯ ನಿರ್ಧಾರವನ್ನು ನಾವು ನೀವು ಸೇರಿ ಇವತ್ತೇನು ತೊಗೊಂಡೀವಿ, ಇದಕ್ಕೆ ಸ್ಟಿಕ್ ಆನ್ ಇರೋಣಂತ. ಯಾರೇ ಬಂದು ನಿಮ್ಮನ್ನು ಏನೇ ಕೇಳಿದ್ರು ಕೂಡ ನೀವು ಅದಕ್ಕೆ ಸ್ಟಿಕ್ ಆನ್ ಇರ್ರಿ. ಇಲ್ಲಪ್ಪ, ಈ ಸಮಯದಿಂದ ಇನ್ನು ಮುಂದೆ ನಮ್ಮ